ಸ್ನೇಹಿತರೆ ನಮಸ್ತೆ. ನಾನಿವತ್ತು ಮಾಡ್ತಾ ಇರೋವಂಥ ಒಂದು ಆರ್ಗ್ಯಾನಿಕ್ ಫಾರ್ಮ್ ತೋಟದ ಸೇಲ್ಗಿದೆ. ಇಲ್ಲಿ ಹೇಗಿದೆ, ಯಾವ ರೋಡ್ ಕನೆಕ್ಷನ್ಸ್ ಇದೆ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಇಲ್ಲಿಂದ ಆ್ಯಕ್ಚುಲಿ ನಿಮಗೆ ಚಾಮರಾಜನಗರಕ್ಕೆ ಒಂದು 14 ಕಿಲೋಮೀಟ್ರ್ ಆಗುತ್ತೆ. ನಂಜನಗೂಡಿಗೆ 30 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 50 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಬೆಂಗಳೂರಿಗೆ 185 ಕಿಲೋಮೀಟ್ರ್ ಆಗುತ್ತೆ. ನೀವು ನೋಡ್ತಾ ಇರ್ಬೋದು, ಈ ರಸ್ತೆ ಏನಿದೆಯಲ್ಲ, ಇದು ಚಾಮರಾಜನಗರದಿಂದ ಹರ್ವೆಗೆ ಹೋಗ್ತಾ ಇರೋಂಥ ರಸ್ತೆ. ಸೊ ಇಲ್ಲಿಂದ ಆ್ಯಕ್ಚುಲಿ ಒಂದು 200 ಮೀಟ್ರು ಮಡ್ ರೋಡಲ್ಲಿ ಹೋಗಬೇಕು. ಸೊ ಇದು 30 ಫೀಟ್ ರೋಡು. ಆ್ಯಕ್ಚುಲಿ ಈ ರೋಡ್ ವರ್ಕ್ ಸ್ಟಾರ್ಟ್ ಆಗಿದೆ. ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಮತ್ತು ಈ ರೋಡ್ ವರ್ಕ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ನಲ್ಲ, ಅದನ್ನು ಕೂಡ ನಾನು ಈಗ ಬೋರ್ಡಿಲ್ಲಿ ಹಾಕಿದ್ದಾರೆ. ಯಾವಾಗ ಮಾಡ್ತಾರೆ, ಅವ್ರದ್ದು ಕ್ಲೈಮ್ ಸ್ಟಾರ್ಟ್ ಆದಮೇಲೆ ಅವರು ಆ್ಯಕ್ಚುಲಿ ಬಂದು ಮಾಡ್ತಾರೆ. ಈ ಜಮೀನಿಗೆ ಆ್ಯಕ್ಚುಲಿ 3 ರಸ್ತೆ ಇದೆ, ಮತ್ತು ಒಂದು ಒಳ್ಳೆ ಜಂಕ್ಷನಲ್ಲಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಸ್ಟಾರ್ಟ್ ಮಾಡಿದ್ದಾರೆ. ಇದನ್ನು ಯಾವಾಗ ಇದು ಮಾಡ್ತಾರೆ ಅಂತ ಹೇಳಿ ನಾನು ನಿಮಗೆ ಮೋಸ್ಟ್ಲಿ ಇನ್ನೊಂದು 2-3 ತಿಂಗಳಲ್ಲೇ ಆಗುತ್ತೆ ಅನ್ಕೊತೀನಿ. ಅವ್ರದ್ದು ಪೇಮೆಂಟ್ ಬಂದ ತಕ್ಷಣ ಅವ್ರು ಸ್ಟಾರ್ಟ್ ಮಾಡ್ಕೊತಾರೆ. ಇದು 30 ಅಡಿ ರೋಡು. ಸೊ ಪಾಸ್ ಮಾಡ್ತೀನಿ, ತೋಟಕ್ಕೆ ಹೋದ್ಮೇಲೆ ಹಾಗೆ ಪ್ಲೇ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಈ ತೋಟಕ್ಕೆ ಹೋಗ್ತಾ ದಾರಿಯಲ್ಲೇ ಆ್ಯಕ್ಚುಲಿ 2 ಕಡೆ ಕಟ್ಟೆಗಳಿದೆ. ಕಟ್ಟೆಗಳಾಗಿರೋದು ಅದೇ, ಇದು ಕಲ್ಲು ಬಂಡೆ ತೆಗೆದಿರೋದ್ರಿಂದ ನೀರು ವರ್ಷ ಪೂರ್ತಿ ಹೀಗೆ ಇರುತ್ತೆ. ಇಲ್ಲಿ ನೀರಿಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಇಲ್ಲ. ದೊಡ್ಡದಾಗಿದೆ ಇದು, ನೋಡ್ಬೋದು. ಸುಮಾರು ದೊಡ್ಡದಾಗಿದೆ. ಮತ್ತು ತೋಟದ ಪಕ್ಕನೇ ಇನ್ನೊಂದಿದೆ, ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಅಲ್ಲಿ ಕಾಣ್ತಾ ಇರೋದೇ ತೋಟ. ಸೊ 100 ಅಡಿಗೆ 100 ಮೀಟ್ರಿಗೆ ಒಂದೊಂದು ಕ್ಲೈಮ್ ಮಾಡಿ ರೋಡ್ ಮಾಡಲಿಕ್ಕೆ ಅಂತ ಹೇಳಿ ಮಾಡಿರುವಂಥ ಒಂದು ಜಾಗ. ನಾನು ಅಲ್ಲಿ ಏನು ತೋರಿಸ್ನಲ್ಲ, ಅಲ್ಲಿಂದ ಇಲ್ಲಿಗೆ ಒಂದು 100 ಮೀಟ್ರು, ಮತ್ತು ಇದು ರೋಡ್ ಆ್ಯಕ್ಚುಲಿ ಮಾಡ್ತಾ ಇರೋದು. ತೋರಿಸ್ತೀನಿ, ಪಾಸ್ ಮಾಡ್ತೀನಿ. ನಾನು ಜಮೀನಿಗೆ ಪಕ್ಕದಲ್ಲೇ ಹೊಂದಿಕೊಂಡಂತಲೇ ಇನ್ನೊಂದು ಕಟ್ಟೆ ಇದೆ ಅಂತ ಹೇಳಿದ್ನಲ್ಲ, ಕಟ್ಟೆ ಅಂತಾರೆ, ಕೆರೆ ಅಂತಾರೆ, ಅದು ಇದು. ಸೊ ವರ್ಷ ಪೂರ್ತಿ ಇರುತ್ತೆ ನೀರು. ನೋಡಿ, ನಾವು ತೋಟದ ಹತ್ರ ಬಂದಿದ್ದೀವಿ. ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಅಲ್ಲಿ 3 ರಸ್ತೆಗಳಿದೆ ಅಂತ. ಫಸ್ಟ್ ನಾನು ಅದನ್ನು ತೋರಿಸ್ಬಿಡ್ತೀನಿ. ನಾವೀಗ ಬಂದಂಥ ರಸ್ತೆ ಇದು. ಇಲ್ಲಿ ನಿಮಗೆ ಮತ್ತೆ ಎಕ್ಸಾಕ್ಟ್ಲಿ 200 ಮೀಟ್ರ್ ಅಂತ ಇದಕ್ಕೆ ಹೇಳಿದ್ದು. ಅಲ್ಲಿಂದ ಅಲ್ಲಿ 100 ಮೀಟ್ರಿಗೊಂದು ಬೋರ್ಡು, ಇದು 2ನೇ ಬೋರ್ಡು. ಮತ್ತು ಇಲ್ಲಿ ಆ್ಯಕ್ಚುಲಿ ಇಲ್ಲಿಂದ ಕೂಡ ಹಳ್ಳಿಗೆ ಹೋಗಲಿಕ್ಕೆ ರಸ್ತೆ ಇದೆ. ಇದನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮದು TC ಹತ್ರ ಇದು ಏನು ಟ್ರಾನ್ಸ್ಫಾರ್ಮರ್ ಇದೆಯಲ್ಲ, ಇದು ತೋಟದವರೇ ಹಾಕ್ಸ್ಕೊಂಡಿರೋದು. ಓನ್ TC ಇದು, ಬೇರೆ ಯಾರಿಗೂ ಕನೆಕ್ಷನ್ ಕೊಡೋ ಆಗಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಕೂಡ ಆ್ಯಕ್ಚುಲಿ ಹಳ್ಳಿಗೆ ಹೋಗುತ್ತೆ. ಅಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ಸೊ ಅದೇ ಹಳ್ಳಿ. ಅಲ್ಲಿ ಮೇಲೆಲ್ಲ ಇಲ್ಲಿ ಕೂಡ ಟಾರ್ ರೋಡ್ ಇದೆ. ಇಲ್ಲಿಂದ ಹೋದರೂ ನಿಮಗೊಂದು ಇದು ಕೂಡ ಒಂದು 200 ಮೀಟ್ರ್ ಆಗುತ್ತೆ. ಸೊ ಇಲ್ಲಿ ಒಂದು ರೋಡು, ಮತ್ತು ಅಲ್ಲಿ ನಾವು ಬಂದಿದ್ದೊಂದು, ಮತ್ತು ಈಗ ಜಮೀನಿಂದ ಉದ್ದ ಇದು ಟೋಟಲ್ ಒಂದು 400 ಅಡಿ ಏಕ ರೋಡಿಗೆ ಇದೆ. ಇದು ಒಂದು ಎಕ್ಸಾಕ್ಟ್ಲಿ ಹೇಳಬೇಕು ಅಂದರೆ ಒಂದು ಒಳ್ಳೆ ಜಂಕ್ಷನಲ್ಲಿ ಇದೆ ಜಾಗ. ನೋಡಿ, ಇದು ಜಮೀನಿಗೆ ಹೊಂದ್ಕೊಂಡಂಗೆ ಏಕ. ಇದು ಆಲ್ರೆಡಿ ಮೆಟ್ಲಿಂಗ್ ಆಗಿರೋ ಅಂಥ ರಸ್ತೆ. ನೋಡಿ, ನೀವು ಯಾವಾಗ ಬೇಕಿದ್ರು, ಎಷ್ಟೊತ್ತಿನಲ್ಲಿ ಬೇಕಿದ್ರು, ಹೇಗೆ ಬೇಕಿದ್ರು ಬರುವಂಥ ಒಂದು ಒಳ್ಳೆ
ತೋಟ. ಎಸ್ಪೆಷಲಿ ಈ ತೋಟ ಯಾರು ಆರ್ಗ್ಯಾನಿಕಲಿ ಮಾಡಬೇಕು ಅಂದ್ಕೊಂಡಿದ್ರಲ್ಲ ಅಂಥವ್ರಿಗೆ ತುಂಬ ಒಳ್ಳೆ ತೋಟ. ಇದೆಯಾ, ಇದು ಮೆಟ್ಲಿಂಗ್ ರೋಡ್. ಇದು ಕಂಪ್ಲೀಟ್ ಜಮೀನು ಮುಗಿಯೋವರೆಗೂ ಇದೆ, ಮತ್ತು ಜಮೀನಿಂದ ಮುಂದೆ ಕೂಡ ಹೋಗಿ ಅದು ಮತ್ತೆ ಹಳ್ಳಿಗೆ ರೈಟ್ ಸೈಡಿಗೆ ಕನೆಕ್ಟ್ ಆಗುತ್ತೆ. ಸೊ ಈಗ ಜಮೀನು ಒಳಗಡೆ ಎಂಟರ್ ಆಗ್ತಾ ಇದ್ದೀನಿ. ಮತ್ತು ಗೇಟು ಅಷ್ಟೇ ತುಂಬ ಸ್ಪೇಷಿಯಸ್ ಆಗಿ ಮಾಡ್ಕೊಂಡಿದ್ದಾರೆ. 2 ಗೇಟ್ ಇದೆ, ಇಲ್ಲೊಂದಿದೆ ಮತ್ತು ಅಲ್ಲಿ ಆ ಸೈಡಲ್ಲಿ ಒಂದಿಟ್ಟಿದ್ದಾರೆ. ತುಂಬ ಸ್ಪೇಷಿಯಸ್ ಆಗಿದೆ ಜಮೀನು. ತೋಟ ಬ್ಯೂಟಿಫುಲ್ ಆಗಿದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದರೆ ಆರ್ಗ್ಯಾನಿಕಲಿ ಇಷ್ಟು ಚೆನ್ನಾಗಿ ಮಾಡ್ಬೋದಾ ಅನ್ನೋ ಥರ ಇದೆ. ವೆಲ್ ಮೇಂಟೈನ್ಡ್, ಏನಂದರೆ ತುಂಬ ವೆಲ್ ಮೇಂಟೈನ್ಡ್ ಆಗಿ ತೋಟನ ಡೆವಲಪ್ ಮಾಡಿದ್ದಾರೆ. ಸೊ ಯಾರಿಗೇ ಆಗಲಿ ನಾವು ಒಂದು ಆರ್ಗ್ಯಾನಿಕಲಿ ನೋಡಿ ಸ್ನೇಹಿತರೆ, ನಾನು ಹೇಳ್ದಂಗೆ ಇದು ಒಂದು ಕಂಪ್ಲೀಟ್ ಆರ್ಗ್ಯಾನಿಕಲ್ಲಿ ಮಾಡಿರೋಂಥ ತೋಟ. ಆ್ಯಕ್ಚುಲಿ ಇದನ್ನು ಯಾರು ಆರ್ಗ್ಯಾನಿಕಲಿ ಮಾಡಬೇಕು ಅಂತ ಇರ್ತಾರಲ್ಲ ಅಂಥವ್ರಿಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ವೆಲ್ ಡೆವಲಪ್ಡ್, ಕ್ಲೀನಾಗೆ ಡೆವಲಪ್ ಮಾಡಿದ್ದಾರೆ. ಆ್ಯಕ್ಚುಲಿ ಇವರು ಏನೇನು ಹಾಕಿದ್ದಾರೆ ಅಂತಂದರೆ ತೆಂಗಿದೆ, ತೆಂಗು ಒಂದು 120 ಅಡಿಕೆ ಬಂದು ಒಂದು 1650 ಇದೆ, ಒಂದು 1700 ಇದೆ ಅಂತ ಹೇಳಿದ್ದಾರೆ. ಸೊ ಪಪ್ಪಾಯ ಬಂದು 1800 ಇದೆ. ಮತ್ತು ಕೋಕೋ ಹಾಕಲಿಕ್ಕೆ ಅಂತ ಹೇಳಿ ಗುಡಿ ಮಾಡಿಟ್ಟಿದ್ದಾರೆ, ಮೋರಿಂಗ ಹಾಕಿದ್ದಾರೆ. ಸೊ ಇದು 5 ಲೇಯರ್ಸ್ ಫಾರ್ಮಿಂಗ್ ಅಂತ ಹೇಳಿ ಡಾಕ್ಟರ್ ಸುಭಾಷ್ ಪಾಳೇಕರ್ ಅವರ 5 ಪದರದ ಫಾರಮ್ನ ಆರ್ಗ್ಯಾನಿಕ್ ಫಾರ್ಮ್ ಮೆಥಡ್ನ ಅವರು ಯೂಸ್ ಮಾಡಿ ಮಾಡ್ತಾ ಇರೋದು. ಸೊ ತೋಟ ನೋಡ್ಬೋದು, ಒಂದು ಕೆಮಿಕಲ್ ಕೂಡ ಯೂಸ್ ಮಾಡಿದೆ, ಕಂಪ್ಲೀಟ್ ಆರ್ಗ್ಯಾನಿಕಲಿ ಮೇಂಟೈನ್ ಮಾಡಿರೋ ಅಂಥದ್ದು. ಇದು ಟೋಟಲ್ ಆ್ಯಕ್ಚುಲಿ 4 ಎಕರೆ 10 ಕುಂಟೆ ಇರೋದು. ಟೋಟಲು 4 ಎಕರೆ 10 ಕುಂಟೆ ಇರೋದು. ಬಟ್ ಪೇಪರ್ ಇರೋದು RTC ಡಾಕ್ಯುಮೆಂಟ್ಸ್ ಇರೋದು 2 ಎಕರೆ 13 ಕುಂಟೆ. RTC ಡಾಕ್ಯುಮೆಂಟ್ ಇರೋದು 2 ಎಕರೆ 13 ಕುಂಟೆ. ಮತ್ತು 2 ಬೋರ್ವೆಲ್ ಇದೆ. ಸೊ 2 ಬೋರ್ವೆಲ್ಗೂ ಕನೆಕ್ಷನ್ ಆಗಿದೆ. ಒಂದು 420 ಅಡಿ ಒಂದು ಕೊರೆದಿರೋದು, ಇನ್ನೊಂದು ಬಂದು 640. ಸೊ 2ಕ್ಕೂ ಕನೆಕ್ಷನ್ ಆಗಿದೆ. ಓನ್ TC ಮಾಡಿಸ್ಕೊಂಡಿದ್ದಾರೆ. ನಿಮಗಲ್ಲಿ ಕಾಣ್ಬೋದು, ಮನೆ ಎಂಟ್ರೆನ್ಸಲ್ಲೇ ತೋರಿಸಿದೆ. ಸೊ ನೋಡಿ, ಇದು ಬಂದು ಇವರೇ ಹಾಕಿಸ್ಕೊಂಡ್ರ ಅಂತ TC, ಓನ್ TC. ಸೊ ಅದರ ಜೊತೆಗೆ ಕಂಪ್ಲೀಟ್ ಡ್ರಿಪ್ ಮಾಡಿಸಿದ್ದಾರೆ. ಇಡೀ ಜಮೀನಲ್ಲಿ ಕಂಪ್ಲೀಟ್ ಡ್ರಿಪ್ ಮಾಡಿಸಿದ್ದಾರೆ. ಹಾಗಾಗಿ ಸೊ ಯಾರೂ ನೀರು ಕಟ್ಟೋದೆಲ್ಲ ತುಂಬ ಕಷ್ಟ, ಆ ಥರದ್ದೆಲ್ಲ ಏನಿಲ್ಲ. ಜಸ್ಟು ಗೇಟ್ ವಾಲ್ ಆನ್ ಮಾಡಿಕೊಂಡ್ರೆ ಆಯಿತು, ಆ ಥರ ಮಾಡ್ಕೊಂಡಿರೋದು. ಸೊ ಈಗ ಇಂಟರ್ ಕ್ರಾಪ್ ಆಗಿ ಏನು ಮಾರಿಗೋಲ್ಡ್ ಕೂಡ ಹಾಕಿದ್ದಾರೆ. ಸೊ ತೋಟನ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಸೊ ಅವ್ರು ಹೇಳ್ತಾಯಿದ್ರು 1650 ಅಡಿಕೆ ಗಿಡದಲ್ಲಿ ಒಂದು 4-5 ಗಿಡಗಳು ಕೂಡ ಹೋಗಿಲ್ಲ ಅಂತ. ಯಾಕೆ ಅಂದರೆ ಅವರೇ ಇಲ್ಲಿದ್ದು ಮೇಂಟೈನ್ ಮಾಡ್ತಾ ಇರೋದ್ರಿಂದ ತೋಟ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಆ್ಯಕ್ಚುಲಿ ಒಂದು ಬೋರ್ವೆಲ್ಲೇ ಸಫಿಷಿಯೆಂಟ್ ವಾಟ್ರ್ ಇದ್ರೂ ಸೊ ಏನಕ್ಕೆ ಇನ್ನೊಂದು ಅಂತ ಅಂದರೆ ಮತ್ತೆ ತೋಟ ಮಾಡಿದ ಮೇಲೆ ಗಾಡಿ ಒಳಗಡೆ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 2 ಬೋರ್ವೆಲ್ಲು ಮಾಡಿಟ್ಕೊಂಡಿರೋದು. ತೋಟ ಮಾತ್ರ ನೀವು ನೋಡ್ತಾ ಇರ್ಬೋದು, ಒಂದೇ ಸಮನಾಗಿ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಮತ್ತು ಕಾಂಪೌಂಡ್ಗೆ ಫುಲ್ಲು ಕಾಂಪೌಂಡ್ ಆಗಿದೆ. ಟಾಟಾ ನಾಟೆಡ್ ಫೆನ್ಸಿಂಗ್ ಮಾಡಿದ್ದಾರೆ. ಟಾಟಾ ಕಂಪ್ನಿದು ನಾಟೆಡ್ ಫೆನ್ಸಿಂಗ್ ಅಂತ ಬರುತ್ತಲ್ಲ, ಅದನ್ನು ಯೂಸ್ ಮಾಡಿರೋ ಅಂಥ ಒಂದು ತೋಟ ಆಗಿದೆ ಇದು. ಸೊ ಏನದು 4 ಎಕರೆ 10 ಕುಂಟೆ ಅಂತ ಓವರಾಲ್ ಬೌಂಡ್ರಿ ಹೇಳಿದ್ದೀನಲ್ಲ, ಅಷ್ಟು ಬೌಂಡ್ರಿಗೂ ಸೇರಿಸಿ ಒಟ್ಟಿಗೆ ಫೆನ್ಸಿಂಗ್ ಮಾಡಿಟ್ಟಿದ್ದಾರೆ. ಮತ್ತು 2 ಗೇಟ್ ಮಾಡ್ಕೊಂಡಿದ್ದಾರೆ.
ಸೊ 2 ಬೋರ್ವೆಲ್ಗೂ ಈಸಿಲಿ ಗಾಡಿ ಬಂದು ಹೋಗೋ ಥರ ಆಕ್ಸೆಸ್ ಮಾಡಿದ್ದಾರೆ. ಒಂದು ಟೆಂಪ್ರರಿಗೆ ಒಂದು ಶೆಡ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ, ಲೇಬರ್ ಶೆಡ್ ಅಂತ ಹೇಳಿ ಬಿಲ್ಡ್ ಮಾಡಿದ್ದಾರೆ. ಅವ್ರದ್ದು ಆ್ಯಕ್ಚುಲಿ ಒಂದು ತೊಟ್ಟಿ ಮನೆ ಕಟ್ಟೋ ಅಂತ ಪ್ಲಾನ್ ಇದ್ದಿದ್ದು. ಹಾಗಾಗಿ ಮಧ್ಯೆ ಅವ್ರದ್ದು ಶೆಡ್ ಮುಂದೆನೇ ಒಂದು ತೊಟ್ಟಿ ಮನೆ ಕಟ್ಟೋಕ್ಕೆ ಅಂತ ಹೇಳಿ ಆ ಜಾಗ ಅಲ್ಲಿ ಸ್ವಲ್ಪ ಬಿಟ್ಕೊಂಡಿದ್ದಾರೆ. ಒಂದು 40ಕ್ಕೆ 40 ಜಾಗನ ಆ್ಯಕ್ಚುಲಿ ಅಲ್ಲಿ ಅಡಿಕೆ ಹಾಕದೆ ಬಿಟ್ಟಿದ್ದಾರೆ. ಬಾಳೆ ಮತ್ತು ಪಪ್ಪಾಯ ಹಾಕಿದ್ದಾರೆ. ಸೊ ಇದು ಆ್ಯಕ್ಚುಲಿ ಓವರಾಲ್ ಈ ತೋಟದ ವಿಡಿಯೋ ನೀವು ನೋಡ್ಬೋದು. ಆ್ಯಕ್ಚುಲಿ ಇದು ತೋಟದಲ್ಲಿ ನಿಮಗೆ ಕುಬೇರನ ಮೂಲೆ ಬರ್ತದೆ. ಆ ಮೂಲೆ ಎಕ್ಸ್ಟೆಂಡ್ ಆಗಿದೆ. ಅಂದರೆ ಈ ಶೇಪ್ ಲ್ಯಾಂಡ್ ಶೇಪ್ ಇರೋದೇ ಆ ಥರ. ಅಂದರೆ 20 ಗುಂಟೆ 22 ಗುಂಟೆನೇನೋ ಆ ಮೂಲೆಯಲ್ಲಿ ಜಾಸ್ತಿ ಇದೆ. ಅದನ್ನು ನಾನು ನಿಮ್ಗೆ ಈಗ ತೋರಿಸ್ತೀನಿ. ಹಾಗೆ ಈ ಕಾರ್ನರಲ್ಲಿರೋ ಒಂದು ಬೋರ್ವೆಲ್ಲು, ಮತ್ತು ಅದನ್ನು ನಾನು ನಿಮಗೆ ಹಾಗೆ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಗಿಡಗಳು ಎಷ್ಟು ಚೆಂದ ಬಂದಿದೆ ಅಂತಂದರೆ. ಆಲ್ರೆಡಿ ಪಪ್ಪಾಯ ಎಲ್ಲ ಫ್ಲವರಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಇನ್ನು 4-5 ಮಂತ್ಸಲ್ಲೇ ಅವ್ರ ಪ್ರಕಾರ ಈ ಗಿಡಗಳು ಬಂದು ಮಿನಿಮಮ್ ಅಂತ ಅಂದ್ರೂ ಒಂದು ಗಿಡದಿಂದ 50ರಿಂದ 100 kg ಮಿನಿಮಮ್ ಅಂತ ಕಂಪ್ನಿಯವ್ರು ಹೇಳಿರೋದು. 100ರಿಂದ 150 kg ಅಂತ. ಇವರು ಅಪ್ರಾಕ್ಸಿಮೇಟ್ಲಿ ಒಂದು 75 kgs ಬರ್ಬೋದು ಒಂದು ಗಿಡದಿಂದ ಅಂತ ಇಟ್ಕೊಂಡಿದ್ದಾರೆ. ಸೊ ಹಂಗೆ ನೋಡಿದ್ರೂ ಅವ್ರದ್ದು ಪ್ಲಾನ್ ಪ್ರಕಾರ ಇನ್ನು 5 ಮಂತ್ಸ್ ಆದಮೇಲೆ ಎವ್ರಿ ಮಂತ್ ಮಿನಿಮಮ್ ಅಂತ ಅಂದ್ರೂ 60,000 to 80,000 ಸಿಗಬೇಕು. ಆ ಥರ ಪ್ಲಾನ್ ಮಾಡಿ ಇಟ್ಕೊಂಡಿರೋದವರು. ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಟಾಟಾ ನಾಟೆಡ್ ಫೆನ್ಸಿಂಗ್ ಅಂತ ಹೇಳಿದ್ನಲ್ಲ ಇದು. ಮತ್ತು ಇಲ್ಲಿ ಒಂದು ಗೇಟ್ ಇದೆ, ನೀವು ನೋಡಿ ಅಲ್ಲ, ಹಾಗೆ ಝೂಮ್ ಮಾಡಿ ತೋರಿಸ್ತೀನಿ, ಕಾಣ್ತಿದೆಯಾ? ಮತ್ತು ಇದು ಆ್ಯಕ್ಚುಲಿ ಈ ಗೇಟ್ ಏನಕ್ಕೆ ಅಂತಂದರೆ ಇಲ್ಲಿ ಒಂದು ಬೋರ್ವೆಲ್ ಇದೆ ನೋಡಿ, ಕಾಣ್ತಾ ಇದೆಯಾ? ಈ ಬೋರ್ವೆಲ್ಗೆ ಈ ಗೇಟಿಂದ ಬರೋದು. ಗಾಡಿಗಳೇನಾದರೂ ಬರಬೇಕು ಅಂತಂದರೆ ಹೇಳಿ ಮಾಡ್ಕೊಂಡಿರೋದು. ಮತ್ತು ನನ್ನ ಕುಬೇರನ ಮೂಲೆಯಲ್ಲಿ ನಿಮಗೆ ಇದು ಅಡಿಷನಲ್ ಒಂದು 22 ಗುಂಟೆ ಇದೆ ಅಂತ ಹೇಳಿದ್ನಲ್ಲ. ಸೊ ಅದು ನೋಡ್ಬೋದು ನಿಮಗೆ. ಈ ಕುಬೇರನ ಮೂಲೆಯಲ್ಲಿ 22 ಗುಂಟೆನೋ 23 ಗುಂಟೆನೋ ಇದೆ ಇದು. ಸೊ ಇದು ಆ್ಯಕ್ಚುಲಿ RTC ಜಮೀನೇ. ಸೊ ಇಲ್ಲಿಗೂ ಎಲ್ಲ ಕಂಪ್ಲೀಟ್ ಡ್ರಿಪ್ ಮಾಡಿದ್ದಾರೆ. ವೆಲ್ ಡೆವಲಪ್ಡ್ ಫಾರ್ಮ್. ಸೊ ತೋಟ ನೋಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಒಂದು ಮುದ್ದಾದ ಫಾರ್ಮ್. ಸೊ ಪ್ಲಾನ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು ನಿಮ್ದು ಇಲ್ಲಿ ನೋಡಿ ತೆಂಗು ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ. ಇಲ್ಲಿ ನಿಮಗೆ ಪಪ್ಪಾಯ ಫ್ಲವರಿಂಗ್ ಆಗ್ತಾ ಇರೋದೆಲ್ಲ ಕಾಣ್ತಾ ಇದೆ. ಸೊ ಬಾಳೆನೂ ಅಷ್ಟೇ ನೋಡಿ, ಸೈಜ್ ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ತೋಟ ವೆಲ್ ಡೆವಲಪ್ಡ್ ಫಾರ್ಮ್ ಇದೆ. ಆ್ಯಕ್ಚುಲಿ ಯಾರಾದರೂ ನೀವು ಆರ್ಗ್ಯಾನಿಕ್ ತೋಟ ಮಾಡಬೇಕು ಮತ್ತು ಲಾಂಗರ್ ಪೀರಿಯಡ್ ಸಸ್ಟೈನಬಿಲಿಟಿ ಇರುವಂಥ ತೋಟ ಮಾಡಬೇಕು ಅಂತ ಇರೋರಿಗೆ ಇದು ತುಂಬ ಒಳ್ಳೆಯ ಫಾರ್ಮ್. ಕೆಮಿಕಲ್ಸ್ ಹಾಕಿಲ್ಲ, ಅವ್ರಿಗೆ ಅಂತಲೇ ಡೆವಲಪ್ ಮಾಡ್ಕೊಂಡಿರೋ ಅಂಥ ತೋಟ ಇದು. ಸೊ ಅವರು ಇಷ್ಟಪಟ್ಟು ಮಾಡ್ತಾ ಇದ್ದಾರೆ ಇದನ್ನು. ಬಟ್ ಅನ್ಫಾರ್ಚುನೇಟ್ಲಿ ಅವರು ತಂದೆಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದ್ದರಿಂದ ಇಲ್ಲಿ ಅವರೇ ಇರೋದು, ಅವ್ರ ತಂದೆನೇ ಇರೋದು. ಸೊ ಈಗ ಅವ್ರ ಮಗ ಏನಿದ್ರು ಅವ್ರಿಗೆ ಆ್ಯಕ್ಚುಲಿ US ಹೋಗ್ಬೇಕಾಗಿ ಬಂದಿದೆ. ಹಾಗಾಗಿ ಈ ತೋಟ ನಿಂಗೆ ಬಿಟ್ಟರೆ ಹಾಳಾಗುತ್ತೆ ಅಂತ ಹೇಳಿ ಅವರು ಇದನ್ನು ಸೇಲ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋವಂಥ ತೋಟ. ಸೊ ಪ್ರತಿಯೊಂದು ಗಿಡಗಳು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಸೊ ಯಾರಿಗಿಷ್ಟ ಇದೆ ಅವರು ದಯವಿಟ್ಟು ಕಾಲ್ ಮಾಡಿ, ವಿಸಿಟ್ ಮಾಡಿ, ಆಮೇಲೆ ಡಿಸಿಷನ್ ಮಾಡಿ. ಸೊ ನಿಮ್ಗೆ ಈ ಥರ ಒಂದು ತೋಟ ಸಿಗೋದು ಅಪರೂಪ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕೆಂದರೆ ಎಲ್ಲರೂ ಈ ರೀಸೆಲ್ಲರ್ಸು, ಬ್ರೋಕರ್ಸು ಅದೆಲ್ಲ ಇರುತ್ತೆ. ಆ್ಯಕ್ಚುಲಿ ಇವ್ರದ್ದು ಆಗಿಲ್ಲ. ಅವರು ಜಮೀನು ತೊಗೊಂಡು ಅವರೇ ಡೆವಲಪ್ ಮಾಡಿ ಅವ್ರಿಗೆ ಅಂತ ಮಾಡ್ಕೊಂಡಿದ್ದಂಥ ತೋಟ ಅನ್ಫಾರ್ಚುನೇಟ್ಲಿ ಮಾರಬೇಕಾದಂಥ ಸಿಚುವೇಶನ್ ಬಂದಿದೆ. ಹಾಗಾಗಿ ಮಾರ್ತಾ ಇದ್ದಾರೆ ಅಷ್ಟೇ. ಸೊ ಅದೇ ಈಗ ಪಪ್ಪಾಯ ನಿಮ್ಗೆ ಇನ್ನು 5 ಮಂತ್ಸಿಂದ ಇನ್ನು ಕಂಟಿನ್ಯೂಸ್ 2 years ಅದು ಬೆಳೆ ಬರುತ್ತೆ ಅಂತ ಹೇಳಿ ಮಾಡಿರೋದು. ಮತ್ತು ಬನಾನಾ ನಿಮಗೆ 10ರಿಂದ 11ನೇ ತಿಂಗಳಿಗೆ
ಆ್ಯಕ್ಚುಲಿ ಸ್ಟಾರ್ಟ್ ಆಗುತ್ತೆ. ಈಗ 3 ತಿಂಗಳಾಗಿದೆ, ಇನ್ನೊಂದು 8 ಮಂತ್ಸಲ್ಲಿ ಆ್ಯಕ್ಚುಲಿ ಇದು ಕೂಡ ನಿಮಗೆ ಹೀಲ್ಡ್ ಕೊಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆಫ್ಟರ್ 4 ಇಯರ್ಸು ನಿಮಗೆ ಅರೇಕ ನೆಟ್ ಬರುತ್ತೆ. ಆ ಥರ ಪ್ಲಾನ್ ಮಾಡಿ ಮಾಡಿರುವಂಥ ತೋಟ ಇದು. 2ನೇ ಬೋರ್ವೆಲ್ ಇಲ್ಲಿ ನೀವು ನೋಡ್ಬೋದು. ಮತ್ತು ಇದೆ ಆ್ಯಕ್ಚುಲಿ ಈಗ ಲೇಬರ್ಗೆ ಅಂತ ಹೇಳಿ ಮಾಡಿಟ್ಟಿರುವಂಥ ಒಂದು ಟೆಂಪ್ರರಿ ಶೆಡ್. ಸೊ ಕಂಪ್ಲೀಟಾಗಿ ಆರ್ಗ್ಯಾನಿಕಲಿ ಮೇಂಟೈನ್ ಮಾಡ್ತಿರೋಂಥ ತೋಟ ನೋಡಿ ಸ್ನೇಹಿತರೆ. ಫುಲ್ಲು ಡೀಟೇಲ್ಸ್ ಶೇರ್ ಮಾಡಿದ್ದೀನಿ. ಯಾರಿಗಿಷ್ಟ ಇದೆ ಅವ್ರು ಕಾಲ್ ಮಾಡಿ. ಸೊ ಟೋಟಲ್ ಆ್ಯಕ್ಚುಲಿ ಅವ್ರು ಕೋಟ್ ಮಾಡ್ತಾ ಇರೋದು 1,25,00,000 ಆಲ್ ಟುಗೆದರ್. ಸೊ ಏನಿದೆ ಹಾಗೆ ಕೀ ಹ್ಯಾಂಡ್ ಓವರ್ ಮಾಡಿ ಹೋಗ್ತಾರೆ. 1,25,00,000. ಓಕೆ ಸ್ನೇಹಿತರೆ, ಥ್ಯಾಂಕ್ ಯು.